ಆನ್ ಹರಿ, ಕಮ್ ಆನ್. ಎಸ್ 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 ಎಸ್, ಸೂಪರ್. ಒಂದು ನಿಮಿಷ ಎಸ್ ಎಸ್ ಅವಳು ಮಾತಾಡಂಗಿಲ್ಲ ನೀವು, ಹುಷಾರಾಗಿಲ್ಲ ನಿಮ್ಗೆ, ಏನೋ ಒಂದು ಮಾಡಿ. ಅದು ಕರೆಕ್ಟು. ನಾನು ಕೇಳ್ಕೊಟ್ರೆ ನಾನು ಮಾತಾಡಂಗೇ ಇಲ್ಲ, ನೀವು ಮಾತಾಡಂಗಿಲ್ಲ. ಅವಳಿಗೆ ಅದಕ್ಕೆ ತಗೊಳ್ಳಿ ಮಾತಾಡಿ. ಸೀರಿನಾ, ಯಾಕೆ ಟೆನ್ಷನ್? ಹಲೋ. ಅಯ್ಯೋ ಅದಕ್ಕೆ ಅಣ್ಣನ್ ಹುಷಾರಿಲ್ಲ, ಅಣ್ಣು ತರ ಇರ್ಬೇಕು. ಹಲೋ. ಹಲೋ ಅಕ್ಕ, ಹೇಗಿದ್ದಾರೆ? ಯಾರು? ನಿಮ್ಮವರು? ಚೆನ್ನಾಗಿಲ್ಲಮ್ಮ, ತುಂಬಾನೇ ಹುಷಾರಿಲ್ವಾ? ಇಲ್ಲ ಅಂತ ಇವರಿಬ್ರು ಹೇಳ್ತಿದ್ದಾರೆ. ಯಾರಿಬ್ರು? ಡಾಕ್ಟರು, ನರ್ಸಮ್ಮ. ಹಾಸ್ಪಿಟಲ್ ಅಲ್ಲಿ ಇದ್ದೀರಾ? ಮನೆ 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 ಮನೇಲಿದ್ದಾರೆ. ಎಲ್ಲ ನನ್ನಿಂದಾನೇ ಆಗಿತ್ತು. ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ಕೋಲ್ಡ್ ಆಗಿ, ಕೋಲ್ಡ್ ಸೈನಸ್ ಆಗಿ, ಆಮೇಲೆ ಸೈನಸ್ ಮೇಲೆ ವೈರಸ್ ಕೂತು ಟೈಫಾಯ್ಡ್ ಟರ್ನ್ ಆಗಿ ರೆಡ್ ಸೆಲ್ಸ್ ವೈಟ್ ಸೆಲ್ಸ್ ಫೈಟ್ ಮಾಡ್ತಿರೋದ್ರಿಂದ, ಅಯ್ಯೋ ಇಲ್ಲಿ ಕಂಡೀಷನ್ ಸರಿ ಇಲ್ಲ. ಇನ್ ಸ್ವಲ್ಪ ಮಾತಾಡಿದ್ರೆ ನನ್ಗೂ ಅದೇ ಆಗುತ್ತೆ. ಬಾಯ್. ಸೂಪರ್. ಅದಕ್ಕೆ ಏನ್ರ ಇದು, ಕಾಲೇಜಲ್ಲಿ ಒಬ್ರು ಮಾಡ್ ಹುಡುಗಿರಿಲ್ವಾ? ಯಾರು ನೋಡಿದ್ರು ಡೀಸೆಂಟ್ ಹಾಕೊಂಡೇ ಬರ್ತಿದ್ದಾರೆ. ಕಣ್ಣಿಗೆ ತಂಪಾಗೋ ತರ ಏನು ಕಾಣಿಸ್ತಿಲ್ವಲ್ರೋ? ಏನು ಕಾಣಿಸ್ತಾ ಇಲ್ವಾ? ಅಲ್ಲೋಡೋ ಮಗ, ಜಾಕಿನೇ ಕಾಣಿಸ್ತಿದೆಯಲ್ಲೋ. ಅದು ಜಾಕಿ ಅಲ್ಲ ಮಾಮ, ಟಾಮಿ. ಏನಕ್ರ ಡೌಟ್? ಬಂದ್ರ ಹುಡುಗಿನೇ ಕೇಳೋಣ. ಹಾಯ್ ಬೇಬಿ. ಎಸ್. ವಾಟ್ ಇಸ್ ಯುವರ್ ಪ್ಯಾಂಟಿ ಬ್ರ್ಯಾಂಡ್? ವಾಟ್? ನೋ ಪ್ರಾಬ್ಲಮ್, ಐ ವಿಲ್ ಸಿ ಮೈ ಸೆಲ್ಫ್. ಗೊತ್ತಿಲ್ಲದೆ ತಪ್ಪು ನಡಿಬಹುದು, ಆದ್ರೆ ಗೊತ್ತಿದ್ದು ತಪ್ಪು ನಡಿಬಾರ್ದು. ಹರಿಗಿದೆಲ್ಲ ಮಾಮೂಲ್ ಅಲ್ವೇನಾ? ಸಿ ಎಸಿಪಿನ ಹೊಡೆದ ಅಂದ್ರೆ ನಂಬಲಿಲ್ಲ ಅಲ್ಲ. ಈಗ ನೋಡಿ ಮಗ, ಫಸ್ಟ್ ಅವರ್ ಏನ್ ಹೇಳು? ಫಸ್ಟ್ ಅವರ್ ಫ್ರೀನೇ, ಲೆಕ್ಚರರ್ ಬಂದಿಲ್ಲ. ಫುಟ್ಬಾಲ್ ಮ್ಯಾಚ್ ನಡೀತಾ ಇದೆ, ನೋಡೋಣ ಬಾರೋ. ಅಲ್ಲೋಗಿ ನೋಡೋದೇನೋ ಪುಟ್ಕೋಸಿ ಮ್ಯಾಚ್ನ, ಇಲ್ಲೇ ತೋರಿಸ್ತೀನಿ ಫುಟ್ಬಾಲ್ ಮ್ಯಾಚ್ನ. ಇವಾಗ ನಾನ್ ಸುಮ್ನೆ ಇದ್ರು ಹೊರಗಡೆ ಬಂದಿರೋ ರಕ್ತ ನೋಡ್ಕೊಂಡು ಒಳಗಡೆ ಇರೋ ರಕ್ತ ಸುಮ್ನೆ ಇರತ್ತೆ ಅನ್ಕೊಂಡಿದ್ಯಾ? ಸಾರಿ. ಥ್ಯಾಂಕ್ಸ್ ಎಲ್ಲ ಇರಲಿ. ಕಾಲೇಜಲ್ಲಿ ಎಷ್ಟೊಂದು ಜನ ಹುಡುಗಿರಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ನಿನ್ನ ಜೊತೆ ಮಾತ್ರ ಯಾಕೆ ಮಿಸ್ಬಿಹೇವ್ ಮಾಡಿದ್ರು ಅಂತ ಗೊತ್ತಾ? ಯೋಚನೆ ಮಾಡು. ನಾವು ಮನೆ ಬಿಟ್ಟು ಹೊರಡಬೇಕಾದ್ರೆ ನಾವು ಕಾಲೇಜ್ಗೆ ಹೋಗ್ತಾ ಇದೀವ, ಕ್ಲಬ್ಗೆ ಹೋಗ್ತಾ ಇದೀವ ಅನ್ನೋದನ್ನ ನೀ ಫಸ್ಟ್ ತಿಳ್ಕೊಬೇಕು. ನೀನು ಈ ಥರ ಬಟ್ಟೆ ಹಾಕೊಂಡ್ಬಂದ್ರೆ ಆಡ್ತಿರೋ ಹುಡುಗರಿಂದ ಅಲ್ಲ ಆಡ್ತಿರೋ ಮುದುಕರುವರೆಗೂ ನೋಡೇ ನೋಡ್ತಾರೆ. ಇನ್ಮೇಲೆ ಈ ಥರ ಹಾಕೋಕೋಬೇಡ. ಹೋಗ್. ಐ ಆಮ್ ಸಾರಿ. ಹೋಗ್. ನೋಡಿದ್ಯಾ ಸಿರಿ, ಹರಿ ಬಗ್ಗೆ ನಿಂಗೆ ಈಗ ಅರ್ಥ ಆಯ್ತಾ? ಹರಿಗೆ ಯಾರನ್ನ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತಿದೆ. ಹೋಗಿ ಹೋಗಿ ಆ ಕರಿ ಇಡ್ಲಿ ಮಾತ್ ಕೇಳ್ಕೊಂಡು ಹರಿನ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ಆ ಪಾರ್ಕಲ್ಲಿ ಏನ್ ನಡೀತು ಅಂತ ಹರಿನೇ ಹೋಗ್ ಕೇಳು. ಬನ್ರೆ ಹೋಗೋಣ. ಹರಿ ಹರಿ ಹರಿ. ಹಾ ಸಿರಿ. ಐ ಆಮ್ ಸಾರಿ. ಯಾಕೆ? ನೀನು ಪಾರ್ಕಲ್ಲಿ ನೀರಿಗೆ ತಳ್ಳಿದ್ದು ರೌಡಿನಲ್ಲ, ಮತ್ತೆ ಸ್ಪೆಷಲ್ ಆಫೀಸರ್ ವರದನಾಯಕನ. ಐ ಆಮ್ ಅ ಫೂಲ್. ನಿನ್ನ ತಪ್ಪಾಗಿ ತಿಳ್ಕೊಂಡು ಅವ್ರನ್ನ ನಿನ್ಮೇಲೆ ಎತ್ಕಟ್ ಕಳಿಸ್ದೆ. ಹೋಗ್ಲಿ ಬಿಡು, ಅವ್ರಿಗೇನು ಆಗಿರಲ್ಲ.
ನೀನ್ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂತೀಯ? ನಾನ್ ರಾತ್ರಿ ಫೋನ್ ಮಾಡಿದ್ದೆ, ಅವ್ರ ವೈಫ್ ಎಷ್ಟು ಸಂಕಟ ಪಟ್ಕೊಂಡ್ರು ಗೊತ್ತಾ? ತಪ್ಪು ಮಾಡ್ಬಿಟ್ಟೆ. ನಾನೇ ಅವ್ರ ಹತ್ರ ಹೋಗಿ ಸಾರಿ ಕೇಳ್ತೀನಿ. ನಾನು ಬರ್ತೀನಿ. ಇದೇ ಅವ್ರ ಮನೆ. ನಿನ್ಗೆ ಗೊತ್ತು? ಕಾಮನ್ ಸೆನ್ಸು. ಎದುರುಗಡೆ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ. ಹೇ, ಕಮ್ಮಿಯೋ. ಏನು? ಏನ್ ಮಾಡ್ತಿದ್ಯಾ? ಬಂದೆ. ಅಲ್ಲ, ಇದೇ ನಿಮ್ಮನೆನಾ? ಇಲ್ಲ. ಮತ್ತೆ ಗುಳಿ ತರ ನುಗ್ತಾ ಇದೀಯಾ? ಸಾರಿ, ನಾವು ಮಿನಿ ಗುಳಿ. ಬಾಯ್ ಮುಚ್ಕೊಂಡು ಸೈಲೆಂಟ್ ಆಗಿ ಬಾ. ಇಲ್ಲಮ್ಮ, ಇಲ್ಲಿ ಫಸ್ಟ್ ಕ್ಯಾಪ್. ಅಕ್ಕ, ಹಾಯ್. ಓ ಹಾಯ್ ಸಿರಿ. ಅಯ್ಯೋ, ಒಳಗಡೆ ಇರೋ ಫೋಟೋಸ್ ನೋಡ್ಬಿಟ್ರೆ. ಹಾಯ್ ಅಕ್ಕ. ಹಾಯ್ ಪಿಂಕಿ. ಅಕ್ಕ, ಅದೇನಾಯ್ತು ಅಂದ್ರೆ... ಅಯ್ಯೋ ಅದೆಲ್ಲ ಬಿಡು. ಪಿಂಚಿ ಹೋಮ್. ಅಮ್ಮ, ದೇವಸ್ಥಾನದಲ್ಲಿ ಒಬ್ಳು ಹುಡುಗಿ ಸಿಕ್ಕಿದ್ಲು, ಪಟ್ಪಟ ಅಂತ ಮಾತಾಡ್ತಾಳೆ ಅಂತ ಹೇಳಿದ್ನಲ್ಲ, ಅವಳೇ ಇವಳು. ಇದೇನಾ ಪಟಾಕಿ? ಅಕ್ಕ, ನೀವೊಬ್ರೇ ಬಂದ್ರಾ? ನಿಮ್ ಫ್ರೆಂಡ್ಸ್ ಯಾರು ಬರ್ಲಿಲ್ವಾ? ಹರಿ, ಬಾ ಒಳಗೆ. ನಾಚಿಕೆ. ಫ್ರೆಂಡಾ? ನನ್ ಡಿಸ್ಟೆಂಟ್ ರಿಲೇಟಿವ್. ಓಹೋ, ಡಿಸ್ಟೆಂಟ್ ರಿಲೇಟಿವಾ? ಅಮ್ಮ ನಮಸ್ಕಾರ. ನಾಚ್ಕೋಬೇಡಪ್ಪ, ನಿಮ್ಮನೆ ಅಂತಾನೆ ತಿಳ್ಕೊ. ಮನೆನ ತುಂಬಾ ಚೆನ್ನಾಗಿ ಕಟ್ಟಿದ್ದೀರಾ. ಹಾ, ಇದೆಲ್ಲ ನನ್ನ 2ನೇ ಮಗಂದೆ ಉಸ್ತುವಾರಿ. ಬಂದು ಕೂತ್ಕೊಳ್ಳಿ. ಅಮ್ಮ, ಮನೇಲೇನಾದ್ರೂ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಏನಾದ್ರೂ ಇದೆಯಾ ತಿನ್ನೋದಿಕ್ಕೆ? ಹೆಲೋ, ಡಿಸ್ಟೆಂಟ್ ರಿಲೇಟಿವ್. ನಮ್ಮನೇಲಿರೋ ಐಟಮು ಕರೆಕ್ಟ್ ಆಗಿ ಹೇಳ್ತಿದ್ರಲ್ಲ, ಹೇಗೆ? ಇಲ್ಲಮ್ಮ, ಕಾಮನ್ ಆಗಿ ಎಲ್ರೂ ಮನೇಲೂ ಇರತ್ತಲ್ಲ, ಅದಕ್ಕೆ ಕೇಳಿದೆ. ತಲೆ ಕೆಟ್ಟ. ಅಪ್ಪ ನನಗೆ ಮಿಸ್ ಕಾಲ್ ಕೊಡ್ತಾನೆ ಇದಾರೆ. ಮನೇಲಿ ಇದೀನಿ ಅಂತ ಹೇಳ್ಬೋದಲ್ಲ ಅವ್ರಿಗೆ. ಎಲ್ಲಿದ್ದಾರೆ ಅವರು? ಮೇಲಿದ್ದಾರೆ. ಇವಳೇನ್ ಮಾಡ್ತಿದ್ದಾಳೆ? ಏನಾಯ್ತು? ನೀರ್ ತಗೊಂಬಂಡ್ರಿ. ನಿನ್ನೆ ನೀವ್ ಹೇಳಿದ್ ನೋಡಿದ್ರೆ ನಿಮ್ ಗಂಡ ಹುಚ್ಚ ಸುದೀಪ್ ತರ ಇರ್ತಾರೆ ಅನ್ಕೊಂಡೆ. ಆದ್ರೆ ಇವಾಗ ನೋಡ್ತಾ ಇದ್ರೆ ಕೆಂಪೇಗೌಡ ಸುದೀಪ್ ತರ ಇದಾರೆ. ಇವನು ಯಾಕೆ ಬಂದ ಇಲ್ಲಿ? ನನಗೆ ನೀರಲ್ಲಿ ಹಾಕಿದ್ರೆ ನನ್ನ ಮನೆಗೆ ಶೂಟ್ ಮಾಡ್ಬಿಡ್ತೀನಿ ನಾನು. ಯಾರಾದ್ರೂ ತಡೆಗೆಲ್ಲ ಶೂಟ್ ಮಾಡೇ ಬರ್ತೀನಿ ನಾನು. ಬಿಡ್ಬೇಡ ಕಣ ನೀನು ಅವನ್ನ ಮುಗಿಸು. ನೀನು ಬಿಡ್ಬೇಡ, ನೀನು ಅವನು ಮುಗಿಸು. ಕರೆಕ್ಟ್ ಆಗಿ ಹೇಳ್ತಪ್ಪ. ನೀನೇ ಸುಮ್ಮನೆ ಇರಕ್ಕೆ ಅಂತ ಹೇಳ್ತೀನಿ. ಕೊಡ ಇಲ್ಲಿ, ಗನ್ ಕೊಡ ಇಲ್ಲಿ, ಬೇಗ ಕೊಡ ಇಲ್ಲಿ. ನಿನ್ಗೆ ಏನು ಗೊತ್ತ ಅವನ ಬಗ್ಗೆ? ನನಗೆ ಬರೋ ಸಂಬಳನ ಕಾಯ್ಕೊಂಡಿದ್ದು ಎಗಸ್ಕೊಂಡು ಹೋಗೋದು ಅಲ್ಲದೆ ಗದಿತಾನೆ ಕಳ್ಳನ ಮಗ. ಇವತ್ತು ಬಿಡೋದಿಲ್ಲ ಇವನ್ನ ನಾನು. ಹೇಳ ಹಿಂದೆ ನೋಡ್ಕೊಂಡು ಮಾತ್ರ ಸ್ವಲ್ಪ ಸಿಚುವೇಶನ್ ಅರ್ಥ ಮಾಡ್ಕೊ. ಏನ್ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋದು ಗೊತ್ತಿಲ್ಲ ನಿನಗೆ. ಕಳ್ಳನ ಮಗನಿಗೆ ಚಡ್ಡಿ ಹಾಕೊಳ್ಳೋದು ಕಲ್ಸಿರೋದು ನಾನು. ಆ ಚಡ್ಡಿ ಕೈ ಹಾಕ್ಬಿಟ್ಟು ಕಾಸು ಕಿತ್ಕೊಂಡು ಹೋಗ್ತಾನೆ. ಬಿಡೋದಿಲ್ಲ ನಾನು. ನಡಿಬೇಕಾ? ಹೊಡಿಬೇಕು. ಮಾಡೋದ್ರಲ್ಲಿ ಬುಲೆಟ್ ಇದೆ. ಬುಲೆಟ್ ಅಕ್ಕ, ಸಿರಿ, ನೀನ್ ಕನ್ಫ್ಯೂಸ್ ಆಗಿ ನನ್ನನ್ನು ಕನ್ಫ್ಯೂಸ್ ಮಾಡ್ಬೇಡ. ನೀನ್ ನೋಡ್ತಿರೋದೆಲ್ಲ ನಿಜ ಅಲ್ಲ. ನಿನ್ ಡಿಸ್ಟೆಂಟ್ ರಿಲೇಟಿವ್ ಇದಾನಲ್ಲ ಹರಿ, ಅವ್ನ್ ನಮಗ್ ತುಂಬಾ ಕ್ಲೋಸ್ ರಿಲೇಟಿವ್. ಒಂದ್ಸರಿ ಅಲ್ಲಿ ನೋಡು. ಸಪತ್ತಾಗತ್ತೆ ನನಗೆ. ಇದು ಹೇಗಿದೆ? ತುಂಬಾ ಚೆನ್ನಾಗಿದೆ. ಹೇಳಪ್ಪ ಮೇಡಮ್, ಒಂದ್ ನಿಮಿಷ. ಎಲ್ಲಿ? ಈಗ ನಾ ಹೊರಗಿದ್ದೀನಿ. ಮಾಡ್ತೀನಿ ತಾಳು ವಾಪಸ್. Come with me, I'll show you something. ಎಲ್ಲಿಗೆ? Come. Come. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ನನ್ನ? ನಿಮ್ಗೆ ಹೇಳ್ತಾ ಇರೋದು ಹೋಗ್ರಿ ಆ ಕಡೆಗೆ. ಇವತ್ತು ಆಟನೂ ಇಲ್ಲ, ಫೋಟೋನೂ ಇಲ್ಲ. ನಾನು ಇವತ್ತು ರೆಬಲ್ ಸ್ಟಾರ್ ಅಲ್ಲ, ಸುಮಲತಾ ಗಂಡ ಅಮರ್ನಾಥ್. ನೀ ಸೆಲೆಕ್ಟ್ ಮಾಡಮ್ಮ. ಡೋಂಟ್ ಡಿಸ್ಟರ್ಬ್ ನನ್ನ. ಬನ್ನಿ ಪ್ಲೀಸ್. ಹೊಡಿ ಪ್ಲೀಸ್. ಕ್ಯಾರಿ ಆನ್ ಪ್ಲೀಸ್. ನಾನೇನು ಮಾಡ್ಲಿ? ಇವತ್ತು ಪೂರ್ತಿ ನನ್ನ ಹೆಂಡತಿ ಜೊತೆಲಿ ಇರ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದೀನಿ. ಇಲ್ಲಿ ಬಂದ್ರೆ ಆಟೋಗ್ರಾಫು, ಫೋಟೋಗ್ರಾಫ್ ಅಂತ ಒಂದೇ ನನ್ನ ತಲೆ ತಿಂತಾರೆ. ನನಗೆ ಕೋಪ ಬರಲ್ವಾ? ಅದಕ್ಕೆ ಸರ್, ಜನ ನಿಮ್ಮನ್ನ ಇಷ್ಟಪಡೋದು. ನೀವು ಬೈದ್ರು ಅದಕ್ಕೊಂದು ಅರ್ಥ ಇರುತ್ತೆ ಅಂತ. ದಯವಿಟ್ಟು ಇವ್ರಿಗೂ ಸ್ವಲ್ಪ ಬುದ್ಧಿ ಹೇಳಿ ಸರ್. ಏನಂತ ಎಸ್ ಸಾಹೇಬ್ರಿಗೆ? ನಾನೇ ಸಿಪಿ ಅಂತ ಹೇಗೆ ಗೊತ್ತಾಯ್ತು ನಿಮ್ಗೆ? ನಾನು ಚಿತ್ರರಂಗದಲ್ಲಿ ಬ್ಯುಸಿ ಇರ್ಬೋದು, ರಾಜಕೀಯ ರಂಗದಲ್ಲಿ ಬ್ಯುಸಿ ಇರ್ಬೋದು, ಆದರೆ ಸಮಾಜಕ್ಕೆ ಯಾರು ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ಇನ್ಫಾರ್ಮೇಶನ್ ಇದೆ ಸ್ವಾಮಿ. ಅದಿರಲಿ, ನಿಮ್ಮಿಬ್ಬರು ನೋಡಿದ್ರೆ ಯಾಕೋ ಮನೆಯವರು ಸ್ವಲ್ಪ ಕೋಪದಲ್ಲಿ ಇದ್ದಂಗಿದೆ. ದೇಹ ಎಲ್ಲಿದೆ, ಮನಸ್ಸೆಲ್ಲ ಡ್ಯೂಟಿ ಮೇಲಿದೆ. ಅದೇ ತಾನೇ ಅಮ್ಮ ಕೋಪ. ಕರೆಕ್ಟ್ ಅಕ್ಕ. ನಾ ಹೇಳೋಕ್ಕೂ ಮುಂಚೆ ನಿಮ್ಗೆ ಹೇಗೆ ಗೊತ್ತಾಯ್ತು? 20 ವರ್ಷಗಳಿಂದ ಇವ್ರ ಫ್ರೆಂಡ್ಸ್ ಮಧ್ಯೆ, ಜನಗಳ ಮಧ್ಯೆ ಗ್ಯಾಪ್ ಅಲ್ಲೇ ನಾನು ಸಂಸಾರ ಮಾಡ್ಕೊಂಡು ಬಂದಿರೋದು. ನಿನ್ ಪ್ರಾಬ್ಲಮ್ ನನಗಿಂತ ಕರ್ನಾಟಕದಲ್ಲಿ ಇನ್ಯಾರಿಗೆ ಅರ್ಥ ಆಗ್ಬೇಕು ಹೇಳಮ್ಮ. ತಮಾಷೆಗೆ ಹೇಳ್ತಿದ್ದಾಳೆ. ಸುಮಾ, ನೀವಿಬ್ರು ಹೋಗಿ ಏನ್ ಬೇಕೋ ಸೆಲೆಕ್ಟ್ ಮಾಡಿ. ಕಮ್ ಜಾಯಿನ್ ಮೀ. ಸೊ ನಾನು ಹೇಳೋದನ್ನ ಚೆನ್ನಾಗಿ ಕೇಳಿಸ್ಕೊ. ನೋಡು, ನಾನು ಮಾಡದೇ ಇರೋದೇನು ನೀನು ಮಾಡ್ತಾ ಇಲ್ಲ. ಹೆಂಡ್ತಿಗೆ ಅಂತ ವಾರದಲ್ಲಿ 1 ಗಂಟೆ ಇಟ್ಬಿಡ್ಬೇಕು. ಅವರು ತರಕಾರಿ ತಗೊಳ್ಳೋದಕ್ಕೆ ಕರೀತಾರೋ, ಸೀರೆ ತಗೊಳ್ಳೋದಕ್ಕೆ ಕರೀತಾರೋ, ಬೆಣ್ಣೆ ತಗೊಳ್ಳೋದಕ್ಕೆ ಕರೀತಾರೋ, ಎಣ್ಣೆ ತಗೊಳ್ಳೋದಕ್ಕೆ ಕರೀತಾರೋ,
ಅವ್ರಿಷ್ಟಕ್ಕೆ ಬಿಟ್ಬಿಡು. ಆಮೇಲೆ ನಾವು 6:45 ದಿನ ವಾರದಲ್ಲಿ ನೆಮ್ಮದಿಯಾಗಿರ್ಬೋದು. ಒಂದು ಕೆಲಸ ಮಾಡು, ಮ್ಯೂಸಿಕ್ ಡೈರೆಕ್ಟರ್ ಕರಿ, ಒಂದು ಹಾಡು ಬರ್ಸು. ಆರ್ಟ್ ಡೈರೆಕ್ಟರ್ ಕರಿ, ಒಂದು ಸೆಟ್ ಹಾಕ್ಸು. ನೋಡು, ಜಾವ್ ಬೇಟ್ಗೆ 4 ಬಾತ್ ಕರೋ.